ಬಜೆಟ್ 2025 ಹೈಲೈಟ್ಸ್. ವಾಣಿಜ್ಯ ತೆರಿಗೆ ಸಿಲಿಂಡರ್ ಗಾತ್ರ 7 ಕೆಜಿಗೆ ಇಳಿಕೆ. ಬೀದಿ ವ್ಯಾಪಾರಿಗಳಿಗೆ ಆನ್ಲೈನ್ ಇ-ಶ್ರಮ್ ಪೋರ್ಟಲ್ ಅನ್ನು ಘೋಷಣೆ ಮಾಡಿದ್ದಾರೆ. ನಗರ ಭಾಗದ ಕೆಲಸಗಾರರಿಗೆ ಗುರುತಿನ ಕಾರ್ಡ್ ಯೋಜನೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮೂಲಕ ಸಾಲ ನವೀಕರಣ. ಯುಪಿಐ ಲಿಂಕ್ ಮಾಡಿದ ಕ್ರೆಡಿಟ್ ಕಾರ್ಡ್ಗಳು ₹30,000 ಮಿತಿ ಹೇರಿಕೆ. ಗ್ರಾಮೀಣ ಭಾಗದಲ್ಲಿ 1.5 ಲಕ್ಷ ಪೋಸ್ಟ್ ಆಫೀಸ್. ಅಂಗನವಾಡಿ ಮಕ್ಕಳ ಪೋಷಣೆಗಾಗಿ ಅಂಗನವಾಡಿ ಮತ್ತು ಪೋಷಣ್ 2. 80 ಲಕ್ಷ ಅಂಗನವಾಡಿ ಮಕ್ಕಳಿಗೆ ಪೋಷಣ್ 2 ಮೂಲಕ ಪೌಷ್ಟಿಕ ಆಹಾರ. ಸರ್ಕಾರಿ ಸೆಕೆಂಡರಿ ಶಾಲೆಗಳಲ್ಲಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಮೂಲಕ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮಾರ್ಗದರ್ಶನ. ಇನ್ನು ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪುಸ್ತಕ ನೀಡುವಂತಹ ಯೋಜನೆ. ಹೊಸ 5 ಐಐಟಿ ಸ್ಥಾಪನೆ ಮೂಲಕ ಹೆಚ್ಚುವರಿ 5,500 ವಿದ್ಯಾರ್ಥಿಗಳ ಸೇರ್ಪಡೆ. 2025 ಬಜೆಟ್ ಮಂಡನೆಯಾಗಿದೆ. ಇನ್ನು ಹೈಲೈಟ್ಸ್ ಅನ್ನ ಗಮನಿಸೋದಾದ್ರೆ, ವಾಣಿಜ್ಯ ತೆರಿಗೆ ಸಿಲಿಂಡರ್ ಗಾತ್ರ 7 ಕೆಜಿಗೆ ಇಳಿಕೆಯಾಗಿದೆ. ಬೀದಿ ಬದಿಯ ವ್ಯಾಪಾರಿಗಳಿಗೆ ಆನ್ಲೈನ್ ಇ-ಶ್ರಮ್ ಪೋರ್ಟಲ್ ಅನ್ನ ಘೋಷಣೆ ಮಾಡಿದ್ದಾರೆ. ನಗರ ಭಾಗದ ಕೆಲಸಗಾರರಿಗಾಗಿ ಗುರುತಿನ ಕಾರ್ಡ್ ಯೋಜನೆಯ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮೂಲಕ ಸಾಲ ನವೀಕರಣ. ಯುಪಿಐ ಲಿಂಕ್ ಮಾಡಿದಂತಹ ಕ್ರೆಡಿಟ್ ಕಾರ್ಡ್ಗಳಿಗೆ ₹30,000 ಮಿತಿಯನ್ನ ಹೇರಿಕೆ ಇಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ 1.5 ಲಕ್ಷ ಪೋಸ್ಟ್ ಆಫೀಸ್. ಇನ್ನು ಅಂಗನವಾಡಿ ಮಕ್ಕಳ ಪೋಷಣೆಗಾಗಿ ಅಂಗನವಾಡಿ ಮತ್ತು ಪೋಷಣ್ 2ಗೆ ಸರ್ಕಾರ ಈಗ ಮುಂದಾಗಿದೆ. ಅಂದ್ರೆ ಪೌಷ್ಟಿಕ ಆಹಾರವನ್ನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇನ್ನು ಸರ್ಕಾರಿ ಸೆಕೆಂಡರಿ ಶಾಲೆಗಳಲ್ಲಿ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿಯ ಘೋಷಣೆಯನ್ನ ಮಾಡಿದ್ದಾರೆ. ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪುಸ್ತಕ ನೀಡುವಂತ ಘೋಷಣೆಗೂ ಕೂಡ ಕೈ ಹಾಕಿದ್ದಾರೆ. ಹೊಸ 5 ಐಐಟಿ ಸ್ಥಾಪನೆ ಮೂಲಕ ಹೆಚ್ಚುವರಿ 5,500 ವಿದ್ಯಾರ್ಥಿಗಳ ಸೇರ್ಪಡೆಯಾಗುತ್ತೆ. ಇವೆಲ್ಲವೂ ಕೂಡ 2025 ಬಜೆಟ್ನ ಹೈಲೈಟ್ಸ್ ಆಗಿದೆ.